ಆದರೆ ಇದಕ್ಕಿಂತಲೂ ಆತಂಕದ ಇನ್ನೊಂದು ಸುದ್ದಿ ಇದೆ. 1 ವರ್ಷದ ಒಳಗಿನ ಮಕ್ಕಳಲ್ಲಿ ಹೆಚ್ಚೆಚ್ಚಾಗಿ ಕಂಡುಬರ್ತಾ ಇದೆ. 1 ವರ್ಷದ ಒಳಗಿನ ಮಕ್ಕಳಲ್ಲಿ ಡೆಂಗಿ. ಒಂದು ವರ್ಷದ ಒಳಗಿನ 123 ಮಕ್ಕಳಲ್ಲಿ ಡೆಂಗಿ ಪಾಸಿಟಿವ್ ಆಗಿದೆಯಂತೆ. ಎಲ್ಲ ತಿಂಗಳ ಕಂದಮ್ಮಗಳು ಡೆಂಗಿಯಿಂದ ಮಕ್ಕಳನ್ನು ಕಾಪಾಡಿಕೊಳ್ಳಿ ಅಂತ ಆರೋಗ್ಯ ಇಲಾಖೆ ಈಗಾಗಲೇ ಸಚಿವರು ಸಲಹೆ ಕೊಟ್ಟಿದ್ದಾರೆ. ಆತಂಕ ಆಗುತ್ತೆ. 5 ತಿಂಗಳು 6 ತಿಂಗಳು 7 ತಿಂಗಳು ಮಕ್ಕಳಿಗೆಲ್ಲ ಡೆಂಗಿ ಇದೆ. ಅದನ್ನು ಕೂಡ ಅವರು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಅಂತ. 5 ತಿಂಗಳ ವಯಸ್ಸಿನ 15 ಮಕ್ಕಳಿಗೆ ಡೆಂಗಿ ಪಾಸಿಟಿವ್ ಬಂದಿದೆ. 6 ತಿಂಗಳ ವಯಸ್ಸಿನ 10 ಮಕ್ಕಳಲ್ಲಿ ಡೆಂಗಿ ಪಾಸಿಟಿವ್ ಇದೆ. 7 ತಿಂಗಳ 19 ಮಕ್ಕಳಲ್ಲಿ ಡೆಂಗಿ ಪಾಸಿಟಿವ್ ಇದೆ. ಹಾಗೆಯೇ 8 ತಿಂಗಳ 25 ಮಕ್ಕಳಲ್ಲಿ ಡೆಂಗಿ ಪಾಸಿಟಿವ್ ಬಂದಿದೆ. 9 ತಿಂಗಳ 32 ಮಕ್ಕಳಲ್ಲಿ ಡೆಂಗಿ ಪಾಸಿಟಿವ್. ಹಾಗೆಯೇ 11 ತಿಂಗಳ 25 ಮಕ್ಕಳಲ್ಲಿ ಡೆಂಗಿ ಇದೆ. 12 ತಿಂಗಳು ಅಂದರೆ 1 ವರ್ಷದ ಮಕ್ಕಳು, ಅದರಲ್ಲೂ 29 ಮಕ್ಕಳಿಗೆ ಡೆಂಗಿ ಪಾಸಿಟಿವ್. ಯಾಕೆ ನಾವು ಇದನ್ನು ಹೈಲೈಟ್ ಮಾಡ್ತಾ ಇದ್ದೀವಿ ಅಂದರೆ, ಪುಟಾಣಿ ಮಕ್ಕಳುಗಳಿಗೆ ಡೆಂಗಿ ಬಂದುಬಿಟ್ರೆ ಪ್ಲೇಟ್ಲೆಟ್ಸ್ನ ಇಂಪ್ರೂವ್ ಮಾಡೋದು ತುಂಬ ಕಷ್ಟ. ದೊಡ್ಡವರಿಗೆ ವಯಸ್ಕರಿಗೆ ಕೊಡುವಂತಹ ಮೆಡಿಸಿನ್ ಕೊಡೋದು ಕಷ್ಟ. ಹಾಗಾಗಿ ಈ ಮಕ್ಕಳಿಗೆ ಹೆಂಗೆ ಡೆಂಗ್ಯೂ ಬರುತ್ತೆ ಅಂತ ನೋಡ್ಬೋಣ. ತಾಯಿಗೇನಾದರೂ ಡೆಂಗಿ ಇದ್ದರೆ ತಾಯಿಯಿಂದ ಟ್ರಾನ್ಸ್ಫರ್ ಆಗಿ ಡೆಂಗಿ ಬರುತ್ತಂತೆ. ಅಂದರೆ ಅವ್ರು ಫೀಡ್ ಮಾಡ್ತಾರಲ್ಲ ಅಂಥ ಸಂದರ್ಭದಲ್ಲಿ ತಾಯಿಯಿಂದ ಆ್ಯಂಟಿ ಟ್ರಾನ್ಸ್ಫರ್ನಿಂದ ಮಗುಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸೊಳ್ಳೆ ಕಚ್ಚೋದ್ರಿಂದನೂ ಬರುತ್ತೆ. ಹಾಗಾಗಿ ಕಂಟ್ರೋಲ್ ಮಾಡ್ಕೋಬೇಕು. 1 ವರ್ಷದ ಒಳಗಿನ ಮಕ್ಕಳನ್ನು ಈ ಡೆಂಗಿನಿಂದ ಹೆಂಗೆ ಕಾಪಾಡ್ಕೋಬೇಕು ಅಂತಂದರೆ, ಸೊಳ್ಳೆ ಪರದೆ ಹಾಕಬೇಕು. ಮನೆಯಲ್ಲಿ ಕೆಲವರು ಕಾಯಿಲ್ ಹಾಕ್ತಾರೆ, ಕೆಲವರು ಮಸ್ಕಿಟೋ ಲಿಕ್ವಿಡ್ ಪ್ರೊಪಲೆಂಟ್ ಹಾಕ್ತಾರೆ. ಸೊಳ್ಳೆ ಪರದೆ ಬೆಸ್ಟು. ಮಗುವಿನ ಬಳಿ ಸೊಳ್ಳೆ ಸುಳಿಯದಂತೆ ಎಚ್ಚರಿಕೆ ವಹಿಸಬೇಕು. ಸೊಳ್ಳೆ ಕಚ್ಚಬಾರ್ದು, ಅದರಲ್ಲೂ ಡೇ ಟೈಮಲ್ಲಿ ಕಚ್ಚಬಾರ್ದು. ಡೇ ಟೈಮ್ ಸೊಳ್ಳೆಗಳೇ ಡೇಂಜರಸ್. ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ರಕ್ಷಣೆ ಮಾಡಬೇಕು ಅಂತ ನೋಡಿ. ಹೆಂಗೆ ನಾಶ ಮಾಡೋದು ಅಂತಂದರೆ, ನಿಮ್ಮ ಮನೆಯ ಫ್ರಿಡ್ಜ್ನಲ್ಲಿ ಹಳೆ ಮಾಡಲಾಗಿದ್ದರೆ ಹಿಂದ್ಗಡೆ ನೀರು ಕಲೆಕ್ಟ್ ಆಗುತ್ತೆ, ಅಲ್ಲೂ ಕೂಡ ಸೊಳ್ಳೆಗಳು ಮರಿ ಇಡ್ತವಂತೆ, ಮೊಟ್ಟೆ ಇಡ್ತವಂತೆ. ಅದನ್ನು ಕ್ಲೀನ್ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಂಬೋಣ. ಲೋಕೇಶ್, ಈಗ 1 ವರ್ಷದ ಒಳಗಿನ ಮಕ್ಕಳಲ್ಲಿ ಈ ಡೆಂಗಿ ಜಾಸ್ತಿ ಆಗ್ತಿರೋದಕ್ಕೆ ಸ್ಪೆಸಿಫಿಕ್ ರೀಸನ್ ಏನಾದರೂ ಇದೆಯಾ? ಅರವಿಂದ್, ಇದಕ್ಕೆ ಸ್ಪೆಸಿಫಿಕ್ ರೀಸನ್ ಅಂತಂದರೆ, ಮನೆ ಒಳಗಡೆ ಜ್ವರ ಮತ್ತು ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ದವ್ರಿಗೆ ಜ್ವರ ಬಂದು ಅವ್ರಿಗೆ ಡೆಂಗ್ಯೂ ಬಂದಾಗ ಮಗುವಿಗೆ ಬರ್ತಾ ಇದೆ ಅಂತೇಳಿ ಈಗ ವರದಿ ಆಗಿರುವಂಥದ್ದು. ನಿನ್ನೆ ಸಚಿವರು ಈ ರೀತಿಯ ವಯೋವಾರು ಕೇಸ್ ಡೀಟೇಲ್ಸನ್ನು ಕೊಡಬೇಕಾದ್ರೆ 1 ವರ್ಷದ ಮಕ್ಕಳಿಗೆ ಪಾಸಿಟಿವ್ ಆಗಿರುವಂಥದ್ದು ಕಂಡು ಬಂದಿರುವಂಥದ್ದು ಆತಂಕಕಾರಿ ವಿಚಾರವನ್ನು ಬಿಚ್ಚಿಡುವಂಥದ್ದು. ಪ್ರಮುಖವಾಗಿ ಅವ್ರ ಆಸ್ಪತ್ರೆಗಳಲ್ಲಿರ್ಬೋದು ಅಥವಾ ಮನೆಯ ಮುಂಭಾಗ ಸ್ವಚ್ಛತೆ ಇಲ್ಲದೆ ಇರ್ಬೋದು, ಆ ಪ್ರದೇಶಗಳಿಂದ ತಾಯಿಗೆ, ಮಗುಗೆ ಪ್ರಾಥಮಿಕವಾಗಿ ತಾಯಿಯಿಂದ ಪಾಸಿಟಿವ್ ಆಗುತ್ತೆ. ತದನಂತರ ಸೆಕೆಂಡರಿ ಆಗಿ ಸೊಳ್ಳೆಯಿಂದ ಡೆಂಗ್ಯೂ ಬರುತ್ತೆ ಅಂತೇಳಿ ಹೇಳ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಸೊಳ್ಳೆ ಉತ್ಪತ್ತಿ ಆಗುವಂಥ ತಾಣಗಳನ್ನು ನಿಯಂತ್ರಣ ಮಾಡಬೇಕು ಮನೆಗಳಲ್ಲಿ. ಜೊತೆಗೆ ಈ ರೀತಿ ಡೆಂಗ್ಯೂ ಬಂದಿರೋರು ಕೂಡ ಮಗುವಿನ ಬಳಿ ಸುಳಿಯಬಾರ್ದು ಅಂತೇಳಿ ಕೂಡ ಹೇಳಲಾಗ್ತದೆ. ಅದರಲ್ಲೂ ಕೂಡ ತಾಯಿ, ಫೀಡ್ ಮಾಡುವಂಥ ತಾಯಿ ಕೂಡ ಎಚ್ಚೆತ್ಕೊಂಡು ಮಗುವನ್ನು ರಕ್ಷಣೆ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ 1 ವರ್ಷದ ಒಳಗಿನ ಮಕ್ಕಳಿಗೆ ಬಂದರೆ ಯಾವ ರೀತಿ ಅವರಿಗೆ ಪ್ಲೇಟ್ಲೆಟ್ಸ್ ಕಡಿಮೆ ಆದರೆ ಅದನ್ನು ವೃದ್ಧಿ ಮಾಡೋದಕ್ಕೆ ತುಂಬ ಕಷ್ಟಕರ ಆಗುತ್ತೆ ಅಂತೇಳಿ ಕೂಡ ಆರೋಗ್ಯ ಸಚಿವರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮನೆ ಮನೆಗೆ ಆಶಾ ಕಾರ್ಯಕರ್ತರನ್ನು ಕಳಿಸಿ, ಎಲ್ಲಿ ಗರ್ಭಿಣಿಯರಿದ್ದಾರೆ ಅಂಥವ್ರಿಗೂ ಕೂಡ ಜಾಗೃತಿ ಕಾರ್ಯಕ್ರಮಗಳನ್ನು ಹೇಳಿ, ಅಲ್ಲಿ ಲಾರ್ವಾ ಸೈಟ್ಸ್ ಇದ್ದರೆ ಅಲ್ಲನ್ನು ಕೂಡ ನಿಯಂತ್ರಣ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತೀವಿ ಅಂತೇಳಿ ಈಗ ಆರೋಗ್ಯ ಸಚಿವರು ಅಲರ್ಟ್ ಆಗಿರುವಂಥದ್ದು. ಪ್ರಮುಖವಾಗಿ ಮಕ್ಕಳ ಬಗ್ಗೆ ಹೆಚ್ಚು ನಿಗಾವನ್ನು ವಹಿಸಿ ಅಂತಲೂ ಕೂಡ ಹೇಳಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಲೋಕೇಶ್, ಧನ್ಯವಾದ. ಸೊ ಒಟ್ಟಾರೆ ಬಿ ಕೇರ್ಫುಲ್. ಯಾರಿಗೇ ಬಂದರೂ ಕೂಡ ತುಂಬ ಸಮಸ್ಯೆ ಆಗುತ್ತೆ. ಸೊಳ್ಳೆಗಳಿಂದ ಮುಕ್ತರಾಗಿ ಅಷ್ಟೇ. ಇದೊಂದೇ ಒಂದು ಸಲಹೆ ಅಷ್ಟೇ.